ನಮಸ್ಕಾರ, ಇನಿಸ್ ಟಿವಿಗೆ ಸ್ವಾಗತ. ನಾನು ಯಮುನಾ. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಹೊಂಡದಲ್ಲಿ ಈಜಲು ತೆರಳಿದ್ದ 3 ಯುವಕರು ದಾರುಣ ಸಾವು. ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿರಬಹುದೆಂದು ಗ್ರಾಮಸ್ಥರು ಶಂಕೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ. ಹೈಟೆಕ್ ಹೂವಿನ ಮಾರುಕಟ್ಟೆ ಹಾಗೂ ಇಂಜಿನಿಯರಿಂಗ್ ಕಾಲೇಜಿಗೆ ತಲಾ 150 ಕೋಟಿ ಅನುದಾನ. ತಾಂತ್ರಿಕ ಕಾರಣಗಳಿಂದ ಖಾತೆ ಇಲ್ಲದೆ ಪರದಾಡುತ್ತಿದ್ದ ಡಿವೈನ್ ಸಿಟಿ ನಿವಾಸಿಗಳಿಗೆ ಸಿಹಿ ಸುದ್ದಿ. ಶಾಸಕ ಪ್ರದೀಪ್ ಈಶ್ವರಿಂದ ಖಾತೆ ಮಾಡಿಕೊಡುವ ಭರವಸೆ. ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ಹೋದ ವ್ಯಕ್ತಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಮುಖ್ಯಪೇದೆಯಿಂದ ಹಲ್ಲೆ ಮಾಡಿದ ರಕ್ಷಣೆ ಒದಗಿಸೋರ್ಯಾರು ಎಂದು ದೂರುದಾರರ ಆಕ್ರೋಶ. ವಾರ್ತೆಗಳ ವಿವರ. ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ 3 ಜನ ಯುವಕರು ಸಾವನ್ನಪ್ಪಿರುವ ಘಟನೆ ಮುಂತಕದರೇನಹಳ್ಳಿ ಗ್ರಾಮದ ಬಳಿಯ ಕೃಷಿ ಹೊಂಡದಲ್ಲಿ ನಡೆದಿದೆ. ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ಸಾವನ್ನಪ್ಪಿರುವ ಯುವಕರು ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮುಂತಕದಿರೇನಹಳ್ಳಿ ಗ್ರಾಮದ 28 ವರ್ಷದ ಶ್ರೀಕಾಂತ್, 24 ವರ್ಷದ ರಮೇಶ್, 32 ವರ್ಷದ ಲೋಕೇಶ್ ಎಂಬುವರಾಗಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ತಮ್ಮ ಗ್ರಾಮದ ಬಳಿಯ ಅಬ್ಬಗುಂಡು ಪ್ರಸಾದ್ ರವರಿಗೆ ಸೇರಿದ ಕೃಷಿ ಹೊಂಡವೊಂದರಲ್ಲಿ ಈಜಾಡಲು ಹೋಗಿದ್ದ ವೇಳೆ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್, ಪಿಎಸ್ಐ ಮಮತಾ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯಾದ ಲೋಕೇಶ್, ಶಿವಾರೆಡ್ಡಿ, ಶಿವಶಂಕರ್, ಚೆನ್ನಪ್ಪ, ವಿಷ್ಣು, ವಿವೇಕ್ ಮತ್ತಿತರರು ಭೇಟಿ ನೀಡಿ ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ಯುವಕರ ಶವಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು, ಸ್ಥಳದಲ್ಲಿ ಮೃತ ಯುವಕರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಕೃಷಿ ಹೊಂಡದಲ್ಲಿ ವಿದ್ಯುತ್ ಶಾಕ್ ಆಗಿ ಯುವಕರು ಮೃತಪಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದು, ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದು, ಈ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಿರೀಕ್ಷಿಸಿದಷ್ಟು ಅನುದಾನ ಒದಗಿಸದಿದ್ದರೂ ಹೈಟೆಕ್ ಹೂವಿನ ಮಾರುಕಟ್ಟೆ ಹಾಗೂ ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ತಲಾ 150 ಹಾಗೂ 140 ಕೋಟಿ ನೀಡುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಇದರ ಜೊತೆಗೆ HN ವ್ಯಾಲಿ ನೀರು ಬಾಗೇಪಲ್ಲಿ ತಾಲೂಕಿಗೂ ವಿಸ್ತರಣೆ ಮಾಡುವ ಭರವಸೆ ನೀಡಿರುವುದು ಖುಷಿ ವಿಚಾರವಾಗಿದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 16 ಬಜೆಟ್ ಇಂದು ಮಂಡನೆ ಮಾಡಿದ್ದಾರೆ. ಆ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೈಟೆಕ್ ಹೂವಿನ ಮಾರುಕಟ್ಟೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಬಾಗೇಪಲ್ಲಿ ತಾಲೂಕಿಗೆ HN ವ್ಯಾಲಿ ನೀರು ಹರಿಸುವ ಭರವಸೆ ನೀಡಿರುವುದು ಖುಷಿ ತಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಹೂವಿನ ಮಾರುಕಟ್ಟೆಯನ್ನು ಹಾಗೂ ಕೆಜಿಎಫ್ನಲ್ಲಿ ರೈತರ ಆಧುನಿಕ ಮಾರುಕಟ್ಟೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಗುವುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜನ್ನು 150 ಕೋಟಿ ರು ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು. ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಅನ್ನು ಕೊಂಡಾಡಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಮಾತನಾಡಿ, ಉತ್ತಮವಾದ ಬಜೆಟ್ ಇದಾಗಿದ್ದು, ಜಿಲ್ಲೆಯ ಬಹು ವರ್ಷಗಳ ಬೇಡಿಕೆ ಸುಸಜ್ಜಿತ ಆಧುನಿಕ ಹೂವಿನ ಮಾರುಕಟ್ಟೆಗೆ ಬಜೆಟ್ನಲ್ಲಿ 140 ಕೋಟಿ ಹಣ ಮಂಜೂರಾಗಿದ್ದು ಬಹಳಷ್ಟು ಖುಷಿ ತಂದಿದೆ. ಸರ್ವರಿಗೂ ಸಮಪಾಲು ಸಮಾನತೆ ಹಾಗೂ ವಿಶೇಷವಾಗಿ ರೈತರಿಗೆ ನೆರವು ನೀಡುವ ಬಜೆಟ್ ಇದಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೂ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆಗೆ ಬಜೆಟ್ನಲ್ಲಿ 140 ಕೋಟಿ ಮಂಜೂರಾಗಿದ್ದು, ಸಂತಸದ ವಿಷಯ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. ಇವತ್ತು ಸಿದ್ದರಾಮಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳಾಗಿ ಇವತ್ತು 16ನೇ
ಒಂದು ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಂದಿ ಕ್ರಾಸ್ ಬಳಿ 140 ಕೋಟಿ 140 ಕೋಟಿ ರೂಪಾಯಿಗಳ ಒಂದು ಹೂವಿನ ಆಧುನಿಕ ಹೂವಿನ ಮಾರ್ಕೆಟ್ಗೆ ಅವರು ಬಡ್ಜೆಟ್ ಮಂಜೂರಾತಿ ಕೊಟ್ಟಿರೋದು ಮೊಟ್ಟ ಮೊದಲನೇದಾಗಿ ಭಾಳ ಸಂತೋಷಕರ ವಿಚಾರ. ತುಂಬ ಉತ್ತಮವಾದ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಸರ್ವರಿಗೂ ಸಮಾನತೆ, ಎಲ್ಲ ಸಮುದಾಯದವರಿಗೆ, ಎಲ್ಲ ಭಾಗಗಳಿಗೆ ಸರ್ವರಿಗೂ ಸಮಾನತೆಯ ಒಂದು ಸಹಬಾಳ್ವೆ ಬಾಳುವಂಥ ಬಜೆಟ್ ಇದಾಗಿದೆ. ಬಹಳ ಖುಷಿಯಾದ ಬಜೆಟ್ಟು. ಇನ್ನು ಈ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗಳಿಗೆ ಮತ್ತೆ ಬರ ಎಳೆದಿದ್ದು, ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಎಂಬುದನ್ನು ಮರೆಚಿಕೆ. ಅಂತರ್ಜಲ ಪಾತಾಳ ತಲುಪಿದೆ. ಕುಡಿಯುವ ನೀರಿನ ಮೂಲಗಳು ವಿಷಮಯವಾಗಿವೆ. ಆದರೂ ಎತ್ತಿನ ಹೊಳೆಯ ಭ್ರಮೆಯಿಂದ ಹೊರಬಾರದ ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ಯೋಜನೆಗಳ 3ನೇ ಹಂತದ ಶುದ್ಧೀಕರಣಕ್ಕೂ ಮುಂದಾಗದ, ಜೀವನಾಡಿಗಳಾದ ಕೆರೆ, ಕುಂಟೆ, ಕಾಲುವೆಗಳ ಸಮಗ್ರ ಅಭಿವೃದ್ಧಿಗೂ ಗಮನ ಕೊಡದ, ಕೃಷ್ಣಾ ಪೆನ್ನರ್ ನದಿ ಜೋಡಣೆ ಬಗ್ಗೆಯೂ ಚಕಾರವೆತ್ತದ ನಿರಾಶಾದಾಯಕ ಬಜೆಟ್ ಆಗಿದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿಯಾಗುವಂಥದ್ದು, ಕೃಷಿಗೆ ಒತ್ತನ್ನು ಕೊಡುವಂಥದ್ದು, ಮಾರುಕಟ್ಟೆಗೆ ಒತ್ತನ್ನು ಕೊಡುವಂಥದ್ದು ಮತ್ತು ನೀರಾವರಿ ಯೋಜನೆಗಳು. ಇವತ್ತು ಯಾವುದೇ ರಾಜ್ಯ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ನೀರಾವರಿಯಾದಾಗ, ಕೃಷಿಗೆ ನೀರಾವರಿ ಕೊಟ್ಟಾಗ. ಅಂಥದ್ರ ಕಡೆಗೆ ಸರಿಯಾದ ಗಮನವನ್ನು ಕೊಡದೆ ಇವತ್ತು ಸಾವಿರಾರು ಕೋಟಿಗಳು ನೀರಾವರಿಗೆ ಖರ್ಚಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಅವುಗಳ ಫಲಿತಾಂಶ ಏನಾಗಿದೆ? 2-3 ದಶಕಗಳಿಂದ ಯಾವ ಯೋಜನೆ ಪೂರ್ಣಗೊಂಡಿದೆ, ಯಾವ ಯೋಜನೆ ಕಾಲಮಿತಿಯಲ್ಲಿ ನೀವು ಉದ್ದೇಶವನ್ನು ಈಡೇರಿಸಿ ರೈತರಿಗೆ ಹೊಲಕ್ಕೆ ನೀರನ್ನು ಕೊಟ್ಟಿದ್ದೀರಿ, ಇವೆಲ್ಲವನ್ನು ನೋಡಿದಾಗ ಇವತ್ತು ಎಲ್ಲ ಯೋಜನೆಗಳೂ ಕೇವಲ ಹಣ ಮಾಡುವಂಥ ಸಾವಿರಾರು ಕೋಟಿಗಳು. ಇವತ್ತು 8,000 ಕೋಟಿಗೆ ಆರಂಭ ಆದಂಥ ಎತ್ತಿನಹೊಳೆ 24,000 ಕೋಟಿ ಆಗಿದೆ. 2,000 ಕೋಟಿಗೆ ಆರಂಭ ಆದಂಥ ಅಪ್ಪರ್ ಭದ್ರಾ ಇವತ್ತು 20,000 ಕೋಟಿಗೆ ಏರಿದೆ. ಆದರೆ ಯಾರಿಗಾದ್ರೂ ಫಲಿತಾಂಶ ಸಿಕ್ಕಿದೆಯಾ ಅಂದರೆ ಇವತ್ತಿಗೂ ಫಲಿತಾಂಶ ಸಿಕ್ಕಿಲ್ಲ, ಸಿಗುವ ಮುನ್ಸೂಚನೆಗಳು ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೇವಲ ಅನೇಕ ಇವತ್ತು ನಗರದ ಕಡೆಗೆ ಸಾವಿರಾರು ಕೋಟಿಗಳನ್ನು ಇವತ್ತು ಟನ್ನಲ್ಗಳು ಮತ್ತು ಬೇರೆ ಇವುಗಳ ಯೋಚನೆ ಮಾಡೋದ್ರ ಬದಲು. ಇನ್ನು ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಬಜೆಟ್ನಲ್ಲಿ ನಮ್ಮ ವಿಷಯವೇ ಪ್ರಸ್ತಾಪವಾಗಿಲ್ಲ ಎಂದು ಗುಡುಗಿದ್ದಾರೆ. ಈ ಬಜೆಟ್ನಲ್ಲಿ ಚಿಂತಾಮಣಿಯಲ್ಲಿ 150 ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸ್ಥಾಪನೆ, ಶಿಕ್ಷಣ ತಜ್ಞ ಡಾಕ್ಟರ್ H ನರಸಿಂಹಯ್ಯ ಪ್ರಾಧಿಕಾರ ರಚನೆ, ಹೊಸ ತಾಲೂಕುಗಳಾದ ಚೇಳೂರು, ಮಂಚೇನಹಳ್ಳಿ ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಾಣ, ಚೇಳೂರಿನ ಆಸ್ಪತ್ರೆ ಮೇಲ್ದರ್ಜೆಗೆ, ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಸ್ಥಾಪನೆ, ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಸ್ಥಾಪನೆ ಬಜೆಟ್ನಲ್ಲಿ ಬಂದಿರುವುದು ಸಿಪಿಐಎಂ ಸ್ವಾಗತಿಸುತ್ತದೆ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ MP ಮುನಿವೆಂಕಟಪ್ಪ ತಿಳಿಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅದು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಬಡಾವಣೆ. ಕಳೆದ 15 ವರ್ಷಗಳ ಹಿಂದೆ ಸುಸಜ್ಜಿತವಾಗಿ ನಿರ್ಮಾಣವಾದ ಡಿವೈನ್ ಸಿಟಿ ಬಡಾವಣೆ ಹಲವು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿದೆ. ಬಡಾವಣೆ ಚೆನ್ನಾಗಿದೆ ಅಂತ ಮನೆ ಕಟ್ಟಿಕೊಂಡಿದ್ದಾರೆ. ಆದರೆ ತಾಂತ್ರಿಕ ಕಾರಣಗಳಿಂದ ಈ ಬಡಾವಣೆಗೆ ನಗರಸಭೆಯಲ್ಲಿ ಇದುವರೆಗೂ ಖಾತೆಯಾಗಿಲ್ಲ. ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಈ ಬಡಾವಣೆಗೆ 2 ಬಾರಿ ಭೇಟಿ ನೀಡಿ ಖಾತೆ ಮಾಡಿಕೊಡಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಗೆ ಹೊಂದಿಕೊಂಡಂತೆ ಕಣಜನಹಳ್ಳಿ ಸಮೀಪ ಸುಮಾರು 14 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಡಿವೈನ್ ಸಿಟಿಯಲ್ಲಿ ಅಧಿಕಾರಿಗಳು ಸೇರಿದಂತೆ ಪ್ರಮುಖರು ನಿವೇಶನಗಳನ್ನು ಖರೀದಿಸಿ ಮನೆ ಕಟ್ಟಿಕೊಂಡಿದ್ದಾರೆ. ಬಡಾವಣೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆದುಕೊಳ್ಳುವಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿ ಕೆಲವು ನಿವೇಶನಗಳಿಗೆ ಅನುಮೋದನೆ ದೊರೆತಿಲ್ಲ. ಹೀಗಾಗಿ ಮನೆ ಕಟ್ಟಿಕೊಂಡವರು ನಗರಸಭೆಯಲ್ಲಿ ಖಾತೆ ಮಾಡಿಕೊಳ್ಳಲು ಸಾಧ್ಯವಾಗದೆ ಪರದಾಡುತ್ತಿದ್ದರು. ಮತ್ತೊಂದೆಡೆ ತುಂಬಾ ಮಳೆಯಾದಾಗ ಈ ಬಡಾವಣೆಗೆ ನೀರು ನುಗ್ಗುತ್ತಿದ್ದು, ಕಳೆದ 2 ವರ್ಷಗಳ ಹಿಂದೆ ನೀರು ಹರಿದು ಹೋಗಲು ಪರ್ಯಾಯ ಕಾಲುವೆ ಮಾಡಿದ್ದರಿಂದ ನೀರು ನುಗ್ಗುವ ಸಮಸ್ಯೆಯಿಂದ ಪರಿಹಾರವಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಡಿವೈನ್ ಸಿಟಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿ ಸುಮಾರು ಒಂದು 10-15 ವರ್ಷಗಳಾಗಿದ್ದಾವೆ. ನಾವೆಲ್ಲ ರೀಸೆಂಟಾಗಿ ಇಲ್ಲಿ ಬಂದಿರೋವಂಥದ್ದು. ಸೊ ಈ ಡಿವೈನ್ ಸಿಟಿ ಪರ್ಚೇಸ್ ಮಾಡಿದಾಗ ನಮಗೆಲ್ಲ ಮೂಲಭೂತ
ಸೌಕರ್ಯಗಳಿದ್ದಾವೆ ಎಲ್ಲ ಇದೆ ಅಂಥೇಳಿ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಕೊಟ್ಟಿದ್ದರು. ಸೊ ಅವ್ರ ಖಾತೆ ಮೇಲೆ ನಾವು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಮಾರು ವರ್ಷಗಳಾಗಿದ್ದಾವೆ. ಇದುವರೆಗೂ ಸಹ ಯಾವುದೇ ಖಾತೆ ಇಲ್ಲಿ ನಮಗೆ ಕೊಡ್ತಾ ಇಲ್ಲ. ಸೊ ಕಂದಾಯನೂ ಕಟ್ಟಿಸ್ಕೊತಾ ಇರಲಿಲ್ಲ. ಸೊ ಕೆಲವರು ಕಂದಾಯ ಕಟ್ಟಿದ್ದಾರೆ, ಕೆಲವರು ಕಂದಾಯ ಕಟ್ಟಿಲ್ಲ. ಇಲ್ಲಿ ಸುಮಾರು ಒಂದು 70-80 ಮನೆಗಳು ಇಲ್ಲಿ ಆಲ್ರೆಡಿ ಇದ್ದಾವೆ. ಸುಮಾರು ಒಂದು 269 ನಿವೇಶನಗಳು ಸಹ ಇಲ್ಲಿದ್ದಾವೆ. ಸೊ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ. ಡಿವೈನ್ ಸಿಟಿ ಅಂತ ಹೆಸರಿಗೆ ಮಾತ್ರ ಇದೆ. ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ, UGD ವ್ಯವಸ್ಥೆ ಇಲ್ಲ, ಯಾವುದೇ ಲೈಟ್ಗಳಾಗ್ಬೋದು, ಯಾವುದೇ ವ್ಯವಸ್ಥೆ ಇರಲಿಲ್ಲ. ಸೊ ಇದನ್ನೆಲ್ಲ ನಾವು ಮನಗಂಡಿದ್ದೆ ಒಂದು ಅಸೋಸಿಯೇಷನ್ ಮುಖಾಂತರ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಚಿಕ್ಕಬಳ್ಳಾಪುರ ಗಂಗನಮಿದ್ದೆ ವಾರ್ಡಿಗೆ ಬಂದಿದ್ದಾಗ ಈ ಖಾತೆಗಳ ವಿಷಯಕ್ಕೆ ಬಂದಿದ್ದರು. ಸೊ ಎಲ್ಲರೂ ನಾವು ಹೋಗ್ಬಿಟ್ಟು ಅವ್ರಿಗೊಂದು ಮನವಿ ಮಾಡಿದ್ವಿ. ಮನವಿ ಮಾಡಿದ ತಕ್ಷಣ ಅವರು ಸ್ಪಂದನೆ ಮಾಡಿದ್ರು. ಸ್ಪಂದನೆ ಮಾಡಿ ಕೂಲಂಕುಷವಾಗಿ ಎಲ್ಲ ತಿಳ್ಕೊಂಡಿದ್ದೆ. ಅಲ್ಲಿಗೆ ಕೂಡ ಕಮಿಷನರ್ನ, ನಮ್ಮ ನಗರಸಭೆ ಕಮಿಷನರ್ನ ಕರೆಸ್ಕೊಂಡು ನೇರವಾಗಿ DC ಮನೆಗೆ ಕರ್ಕೊಂಡೋದು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋದ್ರು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಎಲ್ಲರನ್ನೂ ಕೂಡಿಸ್ಕೊಂಡು ಭಾಳ ವಿಷಯನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಬಿಟ್ಟಿದೆ. ಇದಕ್ಕೊಂದು ತಾರ್ಕಿಕ ಅಂತ್ಯನ ನಾನು ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಸಹ ಭರವಸೆ ಅವತ್ತು ಕೊಟ್ಟರು. ಸೊ ಅದಾದ ನಂತರ ಮತ್ತೆ ಡಿವೈನ್ ಸಿಟಿಗೆ ಬಂದಿದ್ದೆ, ಒಂದು ಸಭೆ ಮಾಡಿದ್ವಿ. ಸಭೆ ಮಾಡಿ ಮತ್ತೆ 2ನೇ ಸಭೆ 6ನೇ ತಾರೀಕು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಆಯ್ತು ಸರ್ ಅಂತೇಳಿ 6ನೇ ತಾರೀಕು ಸಹ ಒಂದು ಸಭೆನ ಮತ್ತೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಮಾಡಿದ್ವಿ. ಸೊ ಎಲ್ಲ ಅಧಿಕಾರಿಗಳು ಒಂದಷ್ಟು ಹೋಮ್ವರ್ಕ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ, ಏನು ಸಾಲ್ವ್ ಮಾಡ್ಬೋದು, ಯಾವ ರೀತಿ ಇದೆ ಅಂತೇಳಿ ಎಲ್ಲನೂ ಮಾಡಿದ್ದಾರೆ ಈಗಾಗಲೇ. ಸೊ ನಿನ್ನೆ ರೀಸೆಂಟಾಗಿ ನಡೆದಂಥ ಸಭೆಯಲ್ಲಿ ಪ್ರದೀಪ್ ಈಶ್ವರ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಸಿದ್ರು ಡಿವೈನ್ ಸಿಟಿಯಲ್ಲಿ. ಸೊ ಅದರಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ, ಒಂದು ಫೈನಲ್ ಅಂತ್ಯಕ್ಕೆ ಬಂದಿದೆ ಅಂತಲೇ ಭಾವಿಸ್ಬೋದು. ಈಗ ಒಂದು 50-50ರಿಂದ ಒಂದು 70 ಮನೆಗಳಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು, ಒಂದು ಸಣ್ಣ ಪುಟ್ಟ ಅಡಚಣೆಗಳಿದ್ದಾವೆ. ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ 2ನೇ ಹಂತದಲ್ಲಿ ಅವ್ರಿಗೆ ಖಾತೆ ಮಾಡಿಕೊಡ್ತೀವಿ. ಉಳಿದ ಅಷ್ಟು ನಿವೇಶನಗಳಿಗೆ ಪ್ರಥಮ ಹಂತದಲ್ಲಿ ಖಾತೆ ಮಾಡಿಕೊಡೋದಕ್ಕೆ ನಾಳೆಯಿಂದನೇ ಪ್ರಾರಂಭ ಆಗುತ್ತೆ ಅಂಥೇಳಿ ಅಧಿಕಾರಿಗಳೇ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಅವರು ಕೊಟ್ಟಿದ್ದಾರೆ. ಅದು ರಾಜ್ಯ ಸರ್ಕಾರ ನಗರ ಮತ್ತು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿನ ಮನೆಗಳಿಗೆ 90 ದಿನಗಳ ಒಳಗೆ ಬಿ ಖಾತೆ ಮಾಡಿಕೊಡಲು ಆದೇಶಿಸಿದ್ದು, ಇದನ್ನು ಅವಕಾಶವಾಗಿ ಬಳಸಿಕೊಂಡಿರುವ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿ ವಾರ್ಡ್ಗೂ ತೆರಳಿ ಅರ್ಜಿಗಳನ್ನು ಸ್ವೀಕರಿಸಿ ಖಾತೆ ಮಾಡಿಕೊಡಲು ಮುಂದಾಗಿದ್ದಾರೆ. ಅದೇ ರೀತಿ ಡಿವೈನ್ ಸಿಟಿಯಲ್ಲಿ 178 ನಿವೇಶನಗಳಿದ್ದು ಎಲ್ಲರೂ ಕೂಡ ಉತ್ತಮವಾದ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ನಗರಸಭೆಯಲ್ಲಿ ಖಾತೆಗಳಿಲ್ಲದೆ ಪರದಾಡುತ್ತಿದ್ದರು. ಶಾಸಕ ಪ್ರದೀಪ್ ಈಶ್ವರ್ ಡಿವೈನ್ ಸಿಟಿಗೆ ಜಿಲ್ಲಾಧಿಕಾರಿ ರವೀಂದ್ರ, ನಗರಸಭೆ ಪೌರಾಯುಕ್ತರೊಂದಿಗೆ 2 ಬಾರಿ ಭೇಟಿ ನೀಡಿ ಪರಿಶೀಲಿಸಿದ್ದು, ಯಾವುದೇ ದಲ್ಲಾಳಿಗಳ ಮಧ್ಯವರ್ತಿಗಳ ಹಾವಳಿ ಇಲ್ಲದ ಎಲ್ಲರಿಗೂ ಕೂಡ ಖಾತೆ ಮಾಡಿಕೊಡುವ ಭರವಸೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ನೀಡಿದ್ದು, ಬಡಾವಣೆ ನಿವಾಸಿಗಳು ಖುಷಿಯಾಗಿದ್ದಾರೆ. ಸೈಟ್ನ ಸಂಬಂಧಪಟ್ಟ DC ಅವ್ರನ್ನ ಎಲ್ಲರನ್ನೂ ಕರೆಸಿ ಮಾತಾಡಿ ಏನು ಮಾಡ್ಬೋದು, ಯಾವ ಥರ ಅವ್ರಿಗೆ ಅನುಕೂಲ ಮಾಡಬೇಕು, ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡು ಎಲ್ಲ ಈ ಒಂದು ಲೇಔಟ್ನ ಎಲ್ಲ ಯಾರ್ಯಾರು ಇದರಲ್ಲಿ ಇದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಇವತ್ತು ಮಾತಾಡಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಮತ್ತು ಅದು ಏನು ಆಗಿದೆ ಅನ್ನೋದನ್ನು ಸಂಬಂಧಪಟ್ಟ ಅಧಿಕಾರಿಗಳು ವರದಿ ಮುಖಾಂತರ ಇಲ್ಲಿಗೆ ಬಂದಿದ್ದರು. ಲೇಔಟು ನಂಬರ್ಗಳು ಸರ್ವೆ ನಂಬರ್ಗಳು ಸಮೇತ ಇಲ್ಲಿಗೆ ಬಂದು ಚರ್ಚೆ ಮಾಡಿದ್ರು. ಆದರೆ ಈಗ ಅದು ಎಲ್ಲ ಅವರು ಅಪ್ರೂವಲ್ಗೆ DC ಅವರಿಗೆಲ್ಲ ರಿಪೋರ್ಟ್ ಮಾಡಿದಾರಂತೆ. ಅದಕ್ಕೆ DC ಅವ್ರ ಹತ್ರ ಇದನ್ನು ಹೋಗಿ DC ಅವರು ಒಂದು ಲೆಟ್ರ್ ಹಾಕಿದ್ರೆ ಸಾಕು, ನಾವು ಬಂದು ಈಗ ನಿಮ್ಮ ಹತ್ರ ಕಂದಾಯ ವಸೂಲು ಮಾಡಿಕೊಂಡು ನಿಮಗೆ A ಖಾತೆ B ಖಾತೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಒಪ್ಕೊಂಡು ನಮ್ಮ ಶಾಸಕರ ಮುಂದೆ ಒಪ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ಸಭೆ ಆದ ನಂತರ ಶಾಸಕರು ಈಗ ನೀವು ಯಾರೂ ಬರೋದು ಬೇಡ, ನಾನೊಬ್ಬನೇ ಈಗ ಅಧಿಕಾರಿಗಳ ಜೊತೆ ಕರ್ಕೊಂಡೋಗಿ DC ಅವರಿಗೆ ಲೆಟ್ರನ್ನು ಕೊಟ್ಟು ನಾನು 2-3 ದಿನದಲ್ಲಿ ನಿಮಗೆ ಇಲ್ಲಿಗೆ ಬರೋದಕ್ಕೆ ಬಂದು ನಿಮಗೆ ಏನು ಕಂದಾಯ ಕಟ್ಕೊಂಡು ಖಾತೆಗಳಿಗೆ ರೆಡಿ ಮಾಡೋದಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಈ ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ತಾಯಿಯಾಗುವ ಸಂಭ್ರಮ ನಾವು ಹೊತ್ತು ತರುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾ ಫರ್ಟಿಲಿಟಿ ಸೆಂಟರ್ ಯಲಹಂಕ ಬೆಂಗಳೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ದೀಪ್ತಿ ಜೆ ಪ್ರಶಾಂತ್, ಸ್ತ್ರೀರೋಗ ಹಾಗೂ ಬಂಜಿತನ ತಜ್ಞರು ಇವರ ನೇತೃತ್ವದಲ್ಲಿ ಉಚಿತ ಬಂಜಿತನ ತಪಾಸಣೆ ಶಿಬಿರ ದಿನಾಂಕ 8 ಮಾರ್ಚ್ 2025 ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಸ್ಥಳ ಅಭಯ ಆಸ್ಪತ್ರೆ, ಕರ್ನಾಟಕ ಬ್ಯಾಂಕ್ ಹತ್ತಿರ, ಚಿಕ್ಕಬಳ್ಳಾಪುರ. ಮಾರ್ಚ್ 8ರಿಂದ ಮಾರ್ಚ್ 31ರವರೆಗೆ. ಕೂಡಲೇ ಕರೆ ಮಾಡಿ ನೋಂದಾಯಿಸಿ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ CET ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು KSET
ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ಪ್ರತಿಷ್ಠಿತ ಹೀರೋ ಕಂಪನಿಯಿಂದ ಈಗ ಹೊಸ ಕೊಡುಗೆ. ಭಾರತದ ಪ್ರತಿ ಪ್ಲಗ್ ಪಾಯಿಂಟ್ ಒಂದು ವೀಡಾ ಚಾರ್ಜಿಂಗ್ ಪಾಯಿಂಟ್, 2 ತೆಗಿಬಹುದಾದ ಬ್ಯಾಟರಿಗಳ ಜೊತೆಗೆ ಹೊಸ ವೀಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ತೆಗೆದುಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಂಜುನಾಥ್ ಹೀರೋ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದ ಖಾಸಗಿ ದೂರಿನ ವಿಚಾರ ಮಾತನಾಡಲು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಬಂದಿದ್ದ ಪ್ರಕರಣವೊಂದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆ SI ಸಮ್ಮುಖದಲ್ಲೇ ಮುಖ್ಯ ಪೇದೆ ವ್ಯಕ್ತಿಯೊಬ್ಬರನ್ನು ಹೊಡೆದು ಗಾಯಗೊಳಿಸಿ ಬೆದರಿಕೆ ಹಾಕಿರುವ ಪ್ರಕರಣ ನಿನ್ನೆ ರಾತ್ರಿ ನಡೆದಿದ್ದು, ಗಾಯಗೊಂಡ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಪೆನ್ಸಿಲ್ ಅಪ್ಪ ಏಕಾಏಕಿ ಬಂದು ನನ್ನ ಕೈ ಮಾಡಿ ಈ ತರ ರಕ್ತ ಬರಂಗೆ ಹೊಡೆದಿದ್ದಾನೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಠಾಣೆಯಲ್ಲಿ ಮನೆ ಮಾರಾಟ ವಿಚಾರವೊಂದು ಪೂರ್ಣ ಇತ್ಯರ್ಥವಾಗದ ಕಾರಣ ದೂರು ನೀಡಲಾಗಿತ್ತಂತೆ. ಆ ವಿಚಾರವನ್ನು ಮಾತನಾಡಲು ವೃತ್ತ ನಿರೀಕ್ಷಕ ಮಂಜುನಾಥ್ ಕರೆಸಿದ್ರು ಅಂತ ದೂರುದಾರರಾದ ಸುಜಾತ ಅನ್ನೋರ ಜೊತೆ ಸಹಾಯಕ್ಕಾಗಿ ರಮೇಶ್ ಅನ್ನೋರು ಬಂದಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತು ಮುಗಿಸಿ ಹೊರಗಡೆ ಬರ್ತಿದ್ದಾಗ ಮುಖ್ಯ ಪೇದೆ ರಮೇಶ್ಗೆ ನಿನ್ನ ಪಂಚಾಯಿತಿ ಏನಿದ್ರು ನಗರ ಠಾಣೆಯಲ್ಲಿ ಮಾಡಬೇಕಿತ್ತು, ಇಲ್ಯಾಕೆ ಬಂದೆ ಅಂತ ಏಕಾಏಕಿ ವೃತ್ತ ನಿರೀಕ್ಷಕರು ಮತ್ತು ನಗರ ಠಾಣಾ SI ಮುಂದೆ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಆತನ ಕೈಲಿದ್ದ ಉಂಗುರ ಬಲವಾಗಿ ತಲೆಗೆ ತಗುಲಿ ಪೆಟ್ಟು ಬಿದ್ದು ತಲೆಯಲ್ಲಿ ರಕ್ತ ಗಾಯವಾಗಿದೆ. ಇನ್ನು ಈತ ಹಳೆ ಕೇಸೊಂದರಲ್ಲಿ ನನಗೆ 2 ಲಕ್ಷ ಕೊಡುವಂತ ಬೇಡಿಕೆ ಇಟ್ಟಿದ್ದ, ಅದನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆಯೇ ಹಲ್ಲೆ ನಡೆಸಿದ್ದಾನೆ ಅಂತ ಗಾಯಾಳು ರಮೇಶ್ ಅವಲತ್ಕೊಂಡಿದ್ದಾರೆ. ನ್ಯಾಯ ಮಾಡ್ತಾ ಇರ್ಬೇಕಾದ್ರೆ ಪೆನ್ಸಿಲ್ ಅಪ್ಪ ಏಕಾಏಕಿ ಬಂದು ಹಿಂದೆ ಹಳೆ ದೇಶದಿಂದ ನನ್ನ ಏಕಾಏಕಿ ಹೊಡೆದಿದ್ದಾನೆ. ನಾವು ಯಾವುದೋ ಒಂದು ನ್ಯಾಯಕ್ಕೆ ಬಂದಿದ್ವಿ. ನ್ಯಾಯ ಮಾಡ್ಬೇಕಾದ್ರೆ ನಾವು ಒಳಗಡೆಯಿಂದ ಈಚೆ ಬರ್ಬೇಕಾದ್ರೆ ಸರ್ಕಲ್ ಚೇಂಬರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಪೆನ್ಸಿಲ್ ಅಪ್ಪ ಏಕಾಏಕಿ ಬಂದು ನನ್ನ ಕೈ ಮಾಡಿ ಈ ತರ ರಕ್ತ ಬರಂಗೆ ಹೊಡೆದಿದ್ದಾನೆ. ಮನೆ ವಿಚಾರಕ್ಕೆ ನಾವು ಬಂದಿದ್ವಿ. ಸೆಟಲ್ಮೆಂಟ್ ವಿಚಾರದಲ್ಲಿ ನಮ್ಮ ಫ್ರೆಂಡ್ ಅವ್ರ ವಿಷಯದಲ್ಲಿ ಬಂದಿದ್ದು. ನಾವು ಬರ್ಬೇಕಾದ್ರೆ ಈ ತರ ಪೆನ್ಸಿಲ್ ಅಪ್ಪ ಏಕಾಏಕಿ ಬಂದು ಹೊಡೆದು ಈ ತರ ಮಾಡಿದ್ರು. ಸರ್ ಗಲಾಟೆ ಅಂತಂದ್ರೆ ಮುಂದೆ ಒಂದ್ಸರಿ ನನ್ನ ಅವರು ನಮ್ಮ ಆಪೋಸಿಟ್ ಅವ್ರ ಹತ್ರ 1 ಲಕ್ಷ ರೂಪಾಯಿ ಲಂಚ ತಗೊಂಡು ನನ್ನ ಜೈಸಿಗೆ 2 ದಿವಸ ಕಳ್ಸಿದ್ರು. ಗಲಾಟೆ ವಿಚಾರದಲ್ಲಿ ಆವತ್ತಿನಿಂದನು ನನಗೆ 2 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಅವ್ರ ಫೋನ್ ನಲ್ಲಿ ಮಾತಾಡಿರುವಂತದ್ದೆಲ್ಲಾನು ಇದೆ. ನಾನು ದುಡ್ಡು ಕೊಡ್ದಿದ್ದ ಕಾರಣಕ್ಕೋಸ್ಕರಾಗಿ ಹಳೆ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಏಕಾಏಕಿ ಈ ತರ ಮಾಡಿದ್ದಾರೆ. ಸ್ಟೇಷನ್ ಒಳಗಡೆನೆ ಸರ್ಕಲ್ ಸಾಹೇಬ್ರು ಇದ್ರು, ಇನ್ಸ್ಪೆಕ್ಟರ್ ಇದ್ರು, PCಗಳು ಇದ್ರು, ಎಲ್ಲಾರ ಮುಂದೆನು ಬಂದು ಏಕಾಏಕಿ ಹೊಡೆದಿದ್ದು. ರಕ್ತ ಬಂದಿದೆ, ಹಣೆಯಲ್ಲಿ ನೋಡ್ರಿ ರಕ್ತ ಬಂದಿದೆ. ಏಕಾಏಕಿ ಹೊಡೆದು ಈ ತರ ದೌರ್ಜನ್ಯ ಮಾಡ್ತಾ ಇದ್ದೀನಿ. ಸ್ಟೇಷನ್ ನಲ್ಲಿ ನ್ಯಾಯ ಕೇಳಕ್ ಹೋದಾಗ ನ್ಯಾಯ ಇಲ್ಲ ಅಂತಂದ್ಮೇಲೆ ನಾವ್ ಇನ್ನೆಲ್ಲಿ ನ್ಯಾಯ ಕೇಳ್ಬೇಕು? ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ಬೇಕು ಕೆಲಸದಿಂದ. ಇನ್ನು ಮುಂದೆ ಯಾರಿಗೂ ಇಂತ ಅನ್ಯಾಯ ಆಗ್ಬಾರ್ದು ಸ್ಟೇಷನ್ ನಲ್ಲಿ. ದೂರುದಾರರಾದ ಸುಜಾತ ಮಾತನಾಡಿ, ನಮ್ಮಂತವರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಈ ರೀತಿ ಮಾಡಿದ್ರೆ ಇನ್ನು ಕಾನೂನು ಕಟ್ಟಲೆ ಇರೋದಾದ್ರೂ ಯಾಕೆ? ಅಷ್ಟಕ್ಕೂ ಆ ಪೊಲೀಸ್ ನಮಗೆ ಸಹಾಯ ಮಾಡಲು ಬಂದವರ ಮೇಲೆ ಕೈ ಮಾಡುವ ಅಗತ್ಯ ಏನಿತ್ತು? ಇಷ್ಟು ನಡೀತಿದ್ರು ಅಲ್ಲಿದ್ದ SI ಆಗ್ಲಿ ಅಥವಾ CI ಆಗ್ಲಿ ಅದನ್ನ ನೋಡ್ಕೊಂಡೇ ಇದ್ದಾರೆ. ಆಗಿದ್ದಾಗಿ ಹೋಯ್ತು ಅಂತ ಪೊಲೀಸಪ್ಪನ ಬರವೇ ಮಾತನಾಡ್ತಾರೆ. ನಮ್ಗಿಂತ ಅಮಾಯಕರು ಬಂದ್ರೆ ಇಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಸಿಗುತ್ತಾ ಅಂತ ಆಕ್ರೋಶ ಹೊರಹಾಕಿದ್ರು. ಇವಾಗ ಅವ್ರು ನೋಡಿತಾ ಇದ್ದಾರೆ, ಅವರು ಪೊಲೀಸವ್ರು ಹಂಗೆ ಇರ್ತಾರೆ. ನಾವು ಹೋಗಿ ಬಿಡ್ರಿ, ಯಾಕೆ ಪೊಲೀಸ್ ಅವರಾಗಲಿ ಕೈ ಮಾಡೋದು ತಪ್ಪು ಅಂತ ನಾವು ಹೋಗಡ್ಡಾಗ್ರೆ ಹೆಂಗಸರು ಅಂತ ನೋಡ್ತೀರಿ, ಹೆಂಗಸ್ರ ಮೇಲೆ ಕೈ ಮಾಡ್ತೀವಿ. ಅದು ಕೆಟ್ಟ ಮಾತುಗಳು. ಪೊಲೀಸ್ ಅವ್ರು ಇವಾಗ ಬೇರೆಯವ್ರು ಮಾತಾಡಿದ್ರೆ ಕೆಟ್ಟ ಮಾತು, ನೀವು ಮಾತಾಡ್ಕೊಡ್ತೀವಿ ಸಂಸ್ಕಾರ ಇಲ್ಲ ಅಂತಾರೆ. ಅವರೇ ಮಾತಾಡಿದ್ರೆ ಏನು ಬೇಕು ಕೆಟ್ಟ ಮಾತುಗಳು ಬಳಸೋದು ಸರ್ ಅವರು. ಇವಾಗ ನಾವೇನೋ ಇವಾಗ ಕಷ್ಟ ಅಂತ ಬಂದವ್ರು ನಮ್ಮಕ್ಕೆ ಈ ಗತಿ ಆದ್ರೆ ಇನ್ನೂ ಗೊತ್ತಿಲ್ಲದವ್ರು ಬರ್ತಾರೆ, ಅಂಥವ್ರಿಗಿಂತ ಗತಿ ನೀನು ಲಾಸ್ಟಕ್ಕ ಅಂತ ನನ್ನ ಪ್ರಶ್ನೆ ಇದು. ನಂಬಿಕೆ ಯಾರಕ್ಕೆ ಇರ್ತೈತೆ? ಇನ್ನು ನಂಬಿಕೆ ಹಿಂಗಾದಾಗ ಇನ್ನು ಎಲ್ಲೋದ್ರು ಅಷ್ಟೇ ಬಿಡು ಅಂತ. ಇವ್ರು ಪೊಲೀಸು ಯೂನಿಫಾರ್ಮ್ ಹಾಕೊಂಡು ಇವ್ರು ಮಾಡೋದೆಲ್ಲ ಸರಿ, ಮಿಕ್ಕದವರೆಲ್ಲ ತಪ್ಪು. ಎರಡೂ ಕಡೆ ಯೋಚನೆ ಮಾಡಬೇಕು, ಮಾತಾಡಬೇಕು ಅವರು. ಅದು ಬಿಟ್ಬಿಟ್ಟು ಏಕಾಏಕಿ ಒಂದು ಕಡೆ ಜಡ್ಜ್ಮೆಂಟ್ ಇವರೇ ಮಾಡಿಬಿಡ್ತಾರೆ. ಅಲ್ಲಿಗೆ ಏನು ಸ್ಟೇಷನ್ ಇಲ್ಲಿ ಕಿಕ್ಕವರೇ ಗೊತ್ತಿಲ್ಲ. ಇದು ಒಂದೇ ಸಲ ಎಲ್ಲ ನಮ್ಗಾಗಿದ್ದು, ಪ್ರತಿ ಸಲ ಇದೇ ಥರ.
ಇನ್ನು ಗಾಯಗೊಂಡ ರಮೇಶ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೇಲಾಧಿಕಾರಿಗಳಿಗೆ ದೂರು ಕೊಡುವುದಾಗಿ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅತಿವೇಗದಿಂದ ಬಂದ ಟ್ರ್ಯಾಕ್ಟರ್ ಐಸ್ ಕ್ರೀಂ ಮಾರಾಟ ಮಾಡುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಅರಿದ ಪರಿಣಾಮ ವ್ಯಕ್ತಿಯೊಬ್ಬ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಅಕ್ರಮವಾಗಿ ಮಣ್ಣು ಸಾಗಾಣಿಕೆಯಲ್ಲಿ ತೊಡಗಿದ್ದ ಟ್ರ್ಯಾಕ್ಟರ್ ಚಾಲಕನ ಅವೈಜ್ಞಾನಿಕ ಮತ್ತು ಅತಿವೇಗದ ಚಾಲನೆಯಿಂದ ಐಸ್ ಕ್ರೀಂ ಮಾರಾಟ ಮಾಡುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಅರಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೊರಟಗೆರೆ ತಾಲೂಕು ಚಿಂಪುಗಾನಹಳ್ಳಿ ಗ್ರಾಮದ ಸಮೀಪ ಸಂಭವಿಸಿದೆ. ಹಲಪರಹಳ್ಳಿಯ 50 ವರ್ಷದ ಲಿಂಗಪ್ಪ ಮೃತ ದುರ್ದೈವಿ ಆಗಿದ್ದಾನೆ. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯಿಂದ ಲಂಕೇನಹಳ್ಳಿ ಸಂಪರ್ಕ ಕಲ್ಪಿಸುವ ಮಾರ್ಗದ ಮಧ್ಯ ನಡೆದ ಅಪಘಾತದಲ್ಲಿ ಟ್ರ್ಯಾಕ್ಟರ್ ಚಾಲಕನ ಅತಿವೇಗದ ಚಾಲನೆಯಿಂದ ಅಪಘಾತ ಸಂಭವಿಸಿದೆ. ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಅಪಘಾತ ಆದ ತಕ್ಷಣವೇ ಸವಾರ ಸ್ಥಳದಿಂದ ಟ್ರ್ಯಾಕ್ಟರ್ ಸಮೇತ ಪರಾರಿಯಾಗಿದ್ದಾನೆ. ಮತ್ತೊಂದೆಡೆ ಕೊರಟಗೆರೆ ತಾಲೂಕಿನಲ್ಲಿ ಅಕ್ರಮವಾಗಿ ಮಣ್ಣು ಸರಬರಾಜು ಮಾಡುತ್ತಿದ್ದರೂ ಸಹ ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ. ಅಪಘಾತ ಸ್ಥಳಕ್ಕೆ ಕೊರಟಗೆರೆ ಸಿಪಿಐ ಅನಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಟ್ರ್ಯಾಕ್ಟರ್ ಚಾಲಕನನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಬೇಕಿದ್ದ ವಿಚ್ಛೇದನ ಜೋಡಿ ತಮ್ಮ ಕೋಪತಾಪಗಳನ್ನು ಮರೆತು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಒಂದಾಗುವ ಮೂಲಕ ನ್ಯಾಯಾಧೀಶರಿಗೆ ಅಚ್ಚರಿ ಮೂಡಿಸಿದಲ್ಲದೆ ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ. ಅದು ಏನು ಅಂತೀರಾ? ಈ ವರದಿ ನೋಡಿ. ವೈವಾಹಿಕ ವಿವಾದಗಳಿಗೆ ಸಂಬಂಧಿಸಿದಂತೆ ಕಾರಣಾಂತರಗಳಿಂದ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳು ರಾಜಿ ಮುಖಾಂತರ ಸುಖಾಂತ್ಯವಾಗಿರುತ್ತದೆ. ವಿಶೇಷವಾಗಿ ಬಾಗೇಪಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಇವರ ನ್ಯಾಯಾಲಯದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ 2022ನೇ ಸಾಲಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಕೌಟುಂಬಿಕ ಗಲಾಟೆಗಳು ಹಾಗೂ ಇನ್ನಿತರೆ ಸಮಸ್ಯೆಗಳಿಂದ ದಂಪತಿಗಳ ನಡುವೆ ಬಿರುಕು ಉಂಟಾಗಿ ಅನೇಕ ವರ್ಷಗಳ ಕಾಲ ದೂರವಿದ್ದ ನಂದಿನಿ ಮತ್ತು ಶ್ರೀನಾಥ್ ದಂಪತಿಗಳು ಇದೀಗ ನ್ಯಾಯಾಧೀಶರ ಹಾಗೂ ವಕೀಲರ ಮನವೊಲಿಕೆಯಿಂದ ಮನಸ್ತಾಪ ಮರೆತು ರಾಜಿಯಾಗಿ ಜೀವನದಲ್ಲಿ ಒಂದಾಗಿ ಬಾಳುತ್ತೇವೆ ಎಂದು ದಂಪತಿಗಳು ನ್ಯಾಯಾಧೀಶರಿಗೆ ಹಾಗೂ ವಕೀಲರಿಗೆ ಧನ್ಯವಾದ ಹೇಳಿ ಹೂವಿನ ಹಾರ ಬದಲಿಸಿ ಸಿಹಿಯನ್ನು ತಿನ್ನಿಸುವ ಮೂಲಕ ಹೊಂದಾದರು. ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾರ್ಚ್ 8ರಂದು ನಡೆಯುವ ಲೋಕ್ ಅದಾಲತ್ ಪೂರ್ವ ರಾಜಿ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ರಾಜಿ ಸಂಧಾನದ ಮೂಲಕ ವೈವಾಹಿಕ ಜೀವನ ಪ್ರಕರಣವನ್ನು ರಾಜಿಪಡಿಸಿ ದಂಪತಿಗಳನ್ನು ಒಟ್ಟುಗೂಡಿಸಿ ನ್ಯಾಯಾಲಯದಲ್ಲಿ ಮರುಮದುವೆಯನ್ನು ಮಾಡಿಸಿ ಹೂವಿನ ಹಾರವನ್ನು ಹಾಕಿಸಿ ಜೀವನ ಸುಖಮಯವಾಗಲಿ ಎಂದು ಅರಸಿ ಆರಿಸಿದ್ದೇವೆ. ಲೋಕ್ ಅದಾಲತ್ನಲ್ಲಿ ಸಹಭಾಗಿ ಆದ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿವಾಹ ವಿಚ್ಛೇದನ ಕೋರಿ ಅವರ ಗಂಡನ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಲೋಕಾದಾಲತಿನಲ್ಲಿ ಉಭಯ ಪಕ್ಷಗಾರರ ವಕೀಲರುಗಳ ಒಂದು ಎಫರ್ಟಿಂದ ಇವತ್ತು ರಾಜಿಯಾಗಿದ್ದಾರೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂತಹ ನಮ್ಮ ಇಂದಿನ ಅಧ್ಯಕ್ಷರಾದ ಶ್ರೀ ನಂಜುಂಡಪ್ಪನವರು ಹಾಗೂ ಈಗಿನ ಉಪಾಧ್ಯಕ್ಷರಾದ ಶ್ರೀ ರವಿ ಸರ್ ಅವರು ಹಾಗೂ ಸೆಕ್ರೆಟರಿ ಅವರು ಮತ್ತು ಅರ್ಜಿದಾರರು ಮತ್ತು ಎದುರುದಾರರ ವಕೀಲರುಗಳಾದಂತಹ ಶ್ರೀ ಆರ್ ಚಂದ್ರಶೇಖರ್ ಅವರು ಹಾಗೂ ಗುರುನಾಥ್ ರವರು ಹಾಗೂ ಖಜಾನ್ಸಿಯಾದಂತಹ ಬಿಂದು ಕುಮಾರಿ ಇವರುಗಳ ಸಮ್ಮುಖದಲ್ಲಿ ಇವತ್ತು ರಾಜಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಸಿ ರವಿ, ಕಾರ್ಯದರ್ಶಿ ಜಯಪ್ಪ, ಖಜಾಂಚಿ ಬಿಂದು ಕುಮಾರಿ, ನಿಕಟಪೂರ್ವ ಅಧ್ಯಕ್ಷ ಎ ನಂಜುಂಡಪ್ಪ, ವಕೀಲರಾದ ಸ್ವಾಮಿ, ಮುಸ್ತಾಕ್ ಅಹಮದ್, ಮಹೇಶಪ್ಪ, ಶಿವಣ್ಣ, ಸತೀಶ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಹೊರವಲಯದ ಸಮಾನತಾ ಸೌಧದ ಕಟ್ಟಡದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮತ್ತು ಗ್ರಂಥಾಲಯದ ಬಾಗಿಲುಗಳ ಬೀಗ ಹೊಡೆದು 1.5 ಲಕ್ಷ ರೂಪಾಯಿ ಮೌಲ್ಯದ ಬ್ಯಾಟರಿ ಕದ್ದು ಸಿಸಿ ಕ್ಯಾಮೆರಾ ಹೊಡೆದು ಹಾಕಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ.
ಗೌರಿಬಿದನೂರು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಕಚೇರಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದು ಗುರುವಾರ ರಾತ್ರಿ ಸಿಬ್ಬಂದಿಯ ಬಾಗಿಲು ಹೊಡೆದು ಒಳಗೆ ಬಂದು ಕಬ್ಬಿಣದ ಬಾಗಿಲು ಸಹ ಕಿತ್ತು ಹಾಕಿ ಕಚೇರಿಗೆ ಬಳಸುವಂತಹ ಬ್ಯಾಟರಿಗಳನ್ನು ಕದ್ದುಕೊಂಡು ಹೋಗಿ ಸಿಸಿ ಕ್ಯಾಮೆರಾ ಹೊಡೆದು ಹಾಕಿ ಕಚೇರಿಯ ಬೀಗ ಸಹ ಮುರಿದಿದ್ದಾರೆ. ಅದೃಷ್ಟವಶಾತ್ ಸದ್ಯಕ್ಕೆ ಕಚೇರಿಯಲ್ಲಿದ್ದ ಯಾವುದೇ ದಾಖಲೆಗಳು ಕಳುವಾಗಿಲ್ಲ. ಬೆಳಗ್ಗೆ ನಮ್ಮ ಸಿಬ್ಬಂದಿ ವಿಷಯ ತಿಳಿಸಿದ್ದು ನಾವು ಸಹ ಪೊಲೀಸರಿಗೆ ದೂರು ಸಲ್ಲಿಸಿದ್ದೇವೆ, ತನಿಖೆ ನಡೆಸಿದ್ದಾರೆ. 1.5 ಲಕ್ಷ ರೂಪಾಯಿ ಮೌಲ್ಯದ 7 ಬ್ಯಾಟರಿ, ಸಿಸಿ ಕ್ಯಾಮೆರಾ ಹೊಡೆದು ಹಾಕಿದ್ದು, ಬಾಗಿಲು ಸಹ ಮುರಿದು ಹಾಕಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಚೆನ್ನಪ್ಪ ತಿಳಿಸಿದರು. ರಾತ್ರಿ ಯಾರೋ ಹಿಂದಿನ ಡೋರ್ ಹೊಡೆದ್ಬಿಟ್ಟು ಒಳಗಡೆ ನುಗ್ಗಿ ಮತ್ತು ಇನ್ನೊಂದು ಡೋರ್ ಇದೆ ಈ ಕಡೆ, ಅದು ಐರನ್ ಡೋರ್, ಅದನ್ನು ಕಿತ್ತಾಕಿಬಿಟ್ಟು ಅಲ್ಲಿರ್ತಕ್ಕಂಥ ನಾವು ಆಫೀಸಿಗೆ ಬಳಸ್ತಕ್ಕಂಥ ಬ್ಯಾಟ್ರಿಗಳನ್ನು ಎತ್ಕೊಂಡು ಹೋಗಿದ್ದಾರೆ. 1.5 ಲಕ್ಷ ಅಷ್ಟು ಐಟಮ್ಸು ನಮಗೆ ಆಗುತ್ತಂತ 6 ಬ್ಯಾಟ್ರಿ ಮತ್ತು ಒಂದು ಡೆಡ್ ಬ್ಯಾಟ್ರಿ, ಒಟ್ಟು 7 ಬ್ಯಾಟ್ರಿಗಳು ನಮ್ಮದು ಈಗ ಅಲ್ಲಿಂದ ಹೋಗಿದೆ. ಮತ್ತು CCTV ಬೇರೆ ಹೊಡೆದಾಕಿದ್ದಾರೆ ಮತ್ತು ಹಿಂದಿಗಡೆ ಡೋರ್ ಹಾಳು ಮಾಡಿದ್ದಾರೆ. ಈ ಕಟ್ಟಡವು 2018ರಲ್ಲಿ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಈ ಕಟ್ಟಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಗ್ರಂಥಾಲಯ ಮತ್ತು KPSC ವಿಶೇಷ ತರಬೇತಿಗಳು ಈ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆದರೆ ಈ ಕಟ್ಟಡದಲ್ಲಿರುವ ಬಾಗಿಲುಗಳು ಮಾತ್ರ ಅಷ್ಟೊಂದು ಗುಣಮಟ್ಟದ್ದಲ್ಲ. ಕಾಟಾಚಾರಕ್ಕೆ ಬಾಗಿಲುಗಳನ್ನು ಇಟ್ಟಿದ್ದು ಸುಣ್ಣ ಬಣ್ಣ ಬಳಿದು ಲೇಟೆಸ್ಟ್ ರೂಪವನ್ನು ಕೊಟ್ಟಿದ್ದಾರೆ ಹೊರತು ಅಷ್ಟೊಂದು ಸುಸಜ್ಜಿತವಾಗಿಲ್ಲ ಮತ್ತು ಈ ಒಂದು ಭವ್ಯವಾದ ಸರ್ಕಾರಿ ಕಟ್ಟಡಕ್ಕೆ ಯಾವುದೇ ರೀತಿಯ ಭದ್ರತೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಅಪರಾಧ PSI ಲಲಿತಮ್ಮ, ಸಿಬ್ಬಂದಿ ಅಶ್ವಥ್, ರಿಜ್ವಾನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಿದ್ದು, ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮತ್ತು ಮಾಲೂರು ಸರ್ಕಾರಿ ಆಸ್ಪತ್ರೆ ನವೀಕರಣಕ್ಕೆ ಈ ಬಜೆಟ್ನಲ್ಲಿ ಕೊಡುಗೆಯಾಗಿ ನೀಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಧನ್ಯವಾದಗಳು ತಿಳಿಸಿದರು. ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಮತ್ತು ಮಾಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ನವೀಕರಣಕ್ಕೆ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಮಾಲೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡಿಸಿದ 25-26ನೇ ಸಾಲಿನ ಬಜೆಟ್ ಗಾತ್ರ ನಿರೀಕ್ಷೆಯಂತೆ 4 ಲಕ್ಷ ಕೋಟಿ ಗಾತ್ರ ಮೀರಿದ್ದು, ಜನತೆಯ ಪರವಾಗಿ ಆಶಾದಾಯಕ ಬಜೆಟ್ ಮಂಡನೆ ಮಾಡಿದ್ದಾರೆ. ಎಲ್ಲ ಜಾತಿ ವರ್ಗಗಳ ಪರವಾಗಿ ಈ ಬಜೆಟ್ ಮಂಡನೆಯಾಗಿದ್ದು, ಕೋಲಾರ ಜಿಲ್ಲೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಅವರು ನೀಡಿದ ಆಶ್ವಾಸನೆಯಂತೆ ಮೆಡಿಕಲ್ ಕಾಲೇಜು ಮತ್ತು ಮಾಲೂರಿಗೆ ಸರ್ಕಾರಿ ಆಸ್ಪತ್ರೆ ತುಂಬ ಅವಶ್ಯಕತೆ ಇರೋದ್ರಿಂದ ಆಸ್ಪತ್ರೆ ನವೀಕರಣಕ್ಕೆ ಅನುಮೋದನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಪರವಾಗಿ ನಿಂತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ, DCM ಶಿವಕುಮಾರ್ ಅವರಿಗೆ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಕೃತಜ್ಞತೆ ತಿಳಿಸಿದರು. ಸಿದ್ದರಾಮಯ್ಯ ಸಾಹೇಬರು 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದೆಲ್ಲ ಹೆಮ್ಮೆ ಮತ್ತು ಸಂತಸವಾದಂಥ ವಿಚಾರ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ 7 ಕೋಟಿ ಜನತೆಯ ಪರವಾಗಿ ಬಜೆಟ್ ಮಂಡನೆ ಮಾಡಲೇಬೇಕು ಅಂತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಏನೋ ಒಂದು ವಾಕ್ಯ ಇದೆ. ಆ ವಾಕ್ಯದಡಿಯಲ್ಲಿ ಜನತೆಯ ಪರವಾಗಿ ಒಂದು ಆಶಾದಾಯಕವಾದಂಥ ಒಂದು ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅದೇ ರೀತಿ ಈ ಬಜೆಟು ಎಲ್ಲ ಜಾತಿ ಮತ್ತು ವರ್ಗದವರ ಪರವಾಗಿದೆ ಅಂತ ನಾನು ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ C ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MG ಮಧುಸೂದನ್, ಪುರಸಭೆ ಅಧ್ಯಕ್ಷ ಕೋಮಲ ನಾರಾಯಣ್, ಮಾಜಿ ಅಧ್ಯಕ್ಷ NV ಮುರಳೀಧರ್, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ M ಮಹಮ್ಮದ್ ನಯೀಂ, ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತನ್ವೀರ್ ಇನ್ನಿತರರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರಾದ KH ಮುನಿಯಪ್ಪ ಅವರ 77ನೇ ಹುಟ್ಟು ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬ ಆಚರಿಸಿದರು. ಕೇಂದ್ರ
ಕೇಂದ್ರ ಮಾಜಿ ಸಚಿವ ಹಾಲಿ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪರವರ ಹುಟ್ಟು ಹಬ್ಬವಾದ ಇಂದು ಚಿಕ್ಕಬಳ್ಳಾಪುರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಹಣ್ಣು ಹಂಪಲು ಹಂಚಿ ಹುಟ್ಟು ಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ, ಸಚಿವರಾದ ಕೆಎಚ್ ಮುನಿಯಪ್ಪ ಸಜ್ಜನ ಸರಳತೆಯಿಂದಲೇ ಹೆಸರುವಾಸಿಯಾಗಿದ್ದು, ಕೇಂದ್ರ ಸಚಿವರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿ ಜನರ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಯಾವತ್ತೂ ಅಧಿಕಾರದಲ್ಲಿ ಅಂಟಿಕೊಂಡು ಇರಲೇಬೇಕು ಎನ್ನುವವರಲ್ಲ. ಬದಲಿಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಪ್ರೀತಿ, ವಿಶ್ವಾಸ, ಕರುಣೆ ಇಂತಹ ವಿಚಾರಗಳಲ್ಲಿ ಮುನಿಯಪ್ಪ ಅವರು ಹೆಚ್ಚಿನ ಹೊತ್ತು ನೀಡುತ್ತಿದ್ದರು. ಇನ್ನು ಅವರಿಗೆ ತಾಯಿ ಮಕ್ಕಳು ಎಂದರೆ ಬಹಳಷ್ಟು ಪ್ರೀತಿ. ಹಾಗಾಗಿ ಅವರ ಹುಟ್ಟುಹಬ್ಬದಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಆಯ್ಕೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿದೆ ಎಂದರು. ಆತ್ಮೀಯ ಮಿತ್ರರೇ, ಮೊದಲನೇದಾಗಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರ 77ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಿರಿಯ ಮುಖಂಡ ವಕೀಲ ನಾರಾಯಣಸ್ವಾಮಿ ಮಾತನಾಡಿ, ಸಚಿವರಾದ ಕೆಎಚ್ ಮುನಿಯಪ್ಪ ರೈತ ಕುಟುಂಬದಿಂದ ಬಂದವರು. ಸತತವಾಗಿ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಏರಿದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಉಳಿಸುವವರನ್ನ, ಸಂಘಟನೆ ಮಾಡುವ ಶಕ್ತಿ ಸಾಮರ್ಥ್ಯ ಇರುವವರನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುನಿಯಪ್ಪ ಅವರು ಮಾಡುತ್ತಾರೆ ಎಂದು ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಅನಸೂಯಮ್ಮ, ಮುಖಂಡರಾದ ನಾಯನಹಳ್ಳಿ ನಾರಾಯಣಸ್ವಾಮಿ, ಲಕ್ಷ್ಮಣ್, ಕಿಸಾನ್ ಕಾಂಗ್ರೆಸ್ ಕೃಷ್ಣಪ್ಪ, ಮರಸನಹಳ್ಳಿ ಪ್ರಕಾಶ್, ರಾಮಚಂದ್ರ, ಜಗದೀಶ್, ನಾಗಭೂಷಣ್, ಸಾವಿತ್ರಮ್ಮ, ಮಂಗಳ ಪ್ರಕಾಶ್, ನಾರಾಯಣಸ್ವಾಮಿ, ಹಣ್ಣೆಮ್ಮ, ಉಮೇಶ್ ಜಿ ಇತರರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಶಾಲೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ತಮ್ಮ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳಲು ಕಾರ್ಯಕ್ರಮಗಳು ವೇದಿಕೆಯಾಗಬೇಕು. ಪ್ರತಿ ಮಗುವಿನ ಪ್ರತಿಭೆ ವೇದಿಕೆಯಲ್ಲಿ ಮಾತ್ರ ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಶಾಲಾ ಹಳೆ ವಿದ್ಯಾರ್ಥಿ ಮುಖಂಡ ಮಧು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿಭಾಗದಿಂದ ಹಮ್ಮಿಕೊಂಡಿದ್ದ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿ ಮಧು ಪಾಲ್ಗೊಂಡು ಮಾತನಾಡಿ, 35ನೇ ವರ್ಷದ ಕೆಪಿಎಸ್ ಶಾಲಾ ಶಾರದಾ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. 3 ದಿನಗಳಿಂದಲೂ ವಿಜ್ಞಾನ ಆವಿಷ್ಕಾರ, ರಂಗೋತ್ಸವ ಮತ್ತು ಶಾರದಾ ಪೂಜೆ ಹೀಗೆ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಎಲ್ಲ ಮಕ್ಕಳು ಅದ್ಭುತವಾಗಿ ನೃತ್ಯ ಮಾಡುತ್ತಿದ್ದಾರೆ. ಶಾಲೆಯಲ್ಲಿ ಶೈಕ್ಷಣಿಕ ಪ್ರಗತಿ ಕಾಣುವುದು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಆದಾಗ ಮಾತ್ರ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಭಿಪ್ರಾಯಪಟ್ಟರು. ಕೆಪಿಎಸ್ ಶಾಲೆ ವಿಶ್ವನಾಥಪುರ ಇಲ್ಲಿ ಶಾರದಾ ಪೂಜೆಯನ್ನು ಸುಮಾರು ಒಂದು 35ನೇ ವರ್ಷದ ಶಾರದಾ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈಗ 3 ದಿನಗಳಿಂದಲೂ ಸಹ ನಮ್ಮ ಒಂದು ಶಾಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ರು. ಮೊನ್ನೆ ವಿಜ್ಞಾನ ಆವಿಷ್ಕಾರ ಅಂದ್ಬಿಟ್ಟು ಒಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿದ್ರು. ನಿನ್ನೆ ಒಂದು ರಂಗೋತ್ಸವ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದು ಸಹ ಮಕ್ಕಳಲ್ಲಿ ಒಂದು ಹೊಸ ಒಂದು ಆವಿಷ್ಕಾರವನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಇವತ್ತು ಅಂತಿಮ ಘಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಮತ್ತು ವಾರ್ಷಿಕೋತ್ಸವವನ್ನು ಇವತ್ತು ಹಮ್ಮಿಕೊಂಡು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷ ರಾಘವೇಂದ್ರ, ಸದಸ್ಯೆ ಸೌಮ್ಯ, ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಬಿರಾದರ್ ವಿಠಲ್, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಗೀತಾ, ಹಿರಿಯ ಶಿಕ್ಷಕ ನಾಗೇಶ್, ಶಿಕ್ಷಕರಾದ ಶ್ರೀಧರ್ ಬಾಬು ಇನ್ನಿತರರಿದ್ದರು. ಐದಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್
ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಭಾರತ್ ಸೇವಾದಳ ರಾಜ್ಯ ಉಪಾಧ್ಯಕ್ಷರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಸದಸ್ಯ, ತಿರುಪತಿ ತಿರುಮಲ ದೇವಾಲಯ ಟ್ರಸ್ಟ್ ಆಡಳಿತ ಮಂಡಳಿ ಮಾಜಿ ನಿರ್ದೇಶಕ, ಸ್ನೇಹಜೀವಿ ಶ್ರೀ MN ಶಶಿಧರ್ 61 ವರ್ಷದ ಇವರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಂಜೆ 7 ಗಂಟೆ ಸಮಯದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಶ್ರೀಯುತ ಶಶಿಧರ್ ಅವರು ಮಾಜಿ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸ್ನೇಹಿತರಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಮಂಡನೆ ಮಾಡಿದ ಬಜೆಟ್ನಲ್ಲಿ ಕೋಲಾರಕ್ಕೆ ಭರ್ಜರಿ ಕೊಡುಗೆ ನೀಡಿದ್ದಾರೆ ಎಂದು ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರದಲ್ಲಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ಪಟಾಕಿ ಸಿಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ, ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಶಾಸಕ ಕೊತ್ತೂರು ಮಂಜುನಾಥ್ ಪರವಾಗಿ ಘೋಷಣೆ ಕೂಗಿ ರಾಜ್ಯ ಸರ್ಕಾರ ಕೋಲಾರದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಬಂಪರ್ ಅನುದಾನಗಳನ್ನು ನೀಡಿದೆ. ಅದರಲ್ಲಿ ಕೋಲಾರಕ್ಕೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು, ಕೆಜಿಎಫ್ನಲ್ಲಿ ಹೈಟೆಕ್ ಕೃಷಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ, ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ವಸತಿ ನಿಲಯ ಸ್ಥಾಪನೆ ಮುಂತಾದ ಕೊಡುಗೆಗಳನ್ನು ನೀಡಿರುವುದು ಸಂತಸ ತಂದಿದೆ ಎಂದು ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಕೃಷಿ ಹೊಂಡದಲ್ಲಿ ಈಜಲು ತೆರಳಿದ್ದ 3 ಯುವಕರು ದಾರುಣ ಸಾವು. ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿರಬಹುದೆಂದು ಗ್ರಾಮಸ್ಥರು ಶಂಕೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ. ಹೈಟೆಕ್ ಹೂವಿನ ಮಾರುಕಟ್ಟೆ ಹಾಗೂ ಇಂಜಿನಿಯರಿಂಗ್ ಕಾಲೇಜಿಗೆ ತಲಾ 150 ಕೋಟಿ ಅನುದಾನ. ತಾಂತ್ರಿಕ ಕಾರಣಗಳಿಂದ ಖಾತೆ ಇಲ್ಲದೆ ಪರದಾಡುತ್ತಿದ್ದ ಡಿವೈನ್ ಸಿಟಿ ನಿವಾಸಿಗಳಿಗೆ ಸಿಹಿ ಸುದ್ದಿ. ಶಾಸಕ ಪ್ರದೀಪ್ ಈಶ್ವರಿಂದ ಖಾತೆ ಮಾಡಿಕೊಡುವ ಭರವಸೆ. ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ಹೋದ ವ್ಯಕ್ತಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಮುಖ್ಯಪೇದೆಯಿಂದ ಹಲ್ಲೆ ಮಾಡಿದ ರಕ್ಷಣೆ ಒಲಿಸೋರ್ಯಾರು ಎಂದು ದೂರುದಾರರ ಆಕ್ರೋಶ. ದಿನನಿತ್ಯ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.